ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶೋನಾ ಕನ್ನಡ ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಯಾವೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಅಲ್ವಾ? ಹೌದು ಫ್ರೆಂಡ್ಸ್, ಉಪ್ಪಿನಿಂದ ಮಾಡುವಂಥ ಒಂದು ಪವರ್ಫುಲ್ ಆದಂಥ ಟಿಪ್ಪನ್ನೇ ನಿಮ್ಮ ಮುಂದೆ ತಂದಿದ್ದೀನಿ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಾನು ನಿಮಗೆ ಉಪ್ಪನ್ನು ತೋರಿಸ್ತಾ ಇದ್ದೀನಿ ಅಲ್ವಾ, ಹಾಗೆ ಒಂದು ಜಾಡಿನೂ ತೋರಿಸ್ತಾ ಇದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಆಗಿರುತ್ತೆ. ಉಪ್ಪಿನಿಂದ ಮಾಡುವಂಥ ಒಂದು ತಂತ್ರ ಪರಿಹಾರವನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ. ಆಷಾಢ ಶುಕ್ರವಾರ ಪರಮ ಪವಿತ್ರವಾದಂಥ ದಿನ. ಈ ಉಪ್ಪಿನ ಜಾಡಿಯಲ್ಲಿ ಇದರ ಜೊತೆಗೆ ಇನ್ನೂ ₹1 ಕಾಯಿನ್ 3 ತೋರಿಸ್ತಾ ಇದ್ದೀನಿ. ಈ ₹1 ಕಾಯಿನನ್ನು ಉಪ್ಪಿನ ಜಾಡಿಯಲ್ಲಿ ಹಾಕಿ ₹1 ಕಾಯಿನ್ ಯಾವ ರೀತಿ ಹಾಕಿ ಬಚ್ಚಿಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಮುಕ್ತಿ ಸಿಗುತ್ತೆ ಅನ್ನೋದನ್ನು ಒಂದು ಚಿಕ್ಕದಾದ ರೆಮಿಡಿ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೌದು ಫ್ರೆಂಡ್ಸು, ಈ ಉಪ್ಪಿನ ಜಾಡಿಯಲ್ಲಿ ₹1 ಕಾಯಿನನ್ನು ಇಡುವುದರಿಂದ ಲಕ್ಷ್ಮಿಯ ಅನುಗ್ರಹವಾಗುತ್ತೆ. ಇಟ್ಟಿದ್ದೆಲ್ಲವೂ ಮುಟ್ಟಿದ್ದೆಲ್ಲವೂ ನಿಮಗೆ ಬಂಗಾರವಾಗುತ್ತವೆ. ನಾನಾ ರೀತಿಯ ಅನುಕೂಲಗಳಿಂದ ನಿಮಗೆ ಧನಾಗಮನವಾಗುತ್ತೆ. ಎಷ್ಟೇ ಸಾಲಗಳು ಬಾಧೆ ಇದ್ದರೂ ಕೂಡ ಯಾರು ಅನುಭವಿಸ್ತಾ ಇದ್ದೀರೋ ಅಂಥವರೆಲ್ಲರಿಗೂ ಇದು ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು. ಈ ದಿನನೂ ಕೂಡ ಮಾಡ್ಕೋಬೋದು ನೀವು, ಅಥವಾ ಶನಿವಾರ ಕೂಡ ಇದನ್ನು ಮಾಡ್ಕೋಬೋದು. ಮತ್ತು ಯಾವ ಸಮಯದಲ್ಲೂ ಬೇಕಾದರೂ ಮಾಡ್ಕೋಬೋದು. ಯಾವ ಒಂದು ಬೆಳಗ್ಗೆನೂ ಮಾಡ್ಕೋಬೋದು, ಮಧ್ಯಾಹ್ನ ಮಾಡ್ಕೋಬೋದು, ಇಲ್ಲ ನೀವು ಸಂಜೆ ಟೈಮಲ್ಲಿ ಕೂಡ ಮಾಡ್ಕೋಬೋದು. ಅಂತಹ ಪವರ್ಫುಲ್ ಆದಂಥ ಈ ಉಪ್ಪಿನ ರೆಮಿಡಿ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಾನು ಉಪ್ಪಿನ ಜಾಡಿಯನ್ನು ತಗೊಂಡಿದ್ದೀನಿ. ಭರಣಿ ಇದ್ದೆ ಒಂದು. ಈ ಭರಣಿಯಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪಿದೆ. ಈ ಖಾಲಿ ಜಾಡಿ ಇದ್ದರೆ ಖಾಲಿ ಜಾಡಿಯನ್ನು ತಗೋಬೋದು. ಇಲ್ಲಿ ಸ್ವಲ್ಪ ಉಪ್ಪಿರೋ ಜಾಡಿ ತಗೊಂಡಿದ್ದೀನಿ ನಾನು. ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ಸಕಲ ಸಂಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಇಂಥ ಒಳ್ಳೆಯ ಒಂದು ಮಾಹಿತಿ ವಿಡಿಯೋಗೋಸ್ಕರ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಇನ್ನುವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಮತ್ತು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಈ ಒಂದು ವಿಡಿಯೋನ ಕೊನೆ ತನಕ ನೋಡೋದ್ರಿಂದ ನಿಮಗೆ ಕೆಲವೊಂದು ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳ್ಬೋದು. 100ಕ್ಕೆ 100 ಫಲಿತಾಂಶ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ, ಆದಷ್ಟು ಬೇಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಚಿಕ್ಕ ರೆಮಿಡಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ನೋಡಿ, ಒಂದು ಉಪ್ಪಿನ ಪ್ಯಾಕೆಟಿಂದ ಉಪ್ಪನ್ನು ತಗೊಂಡಿದ್ದೀನಿ. ಅದು ಹರಳು ಉಪ್ಪನ್ನು ತಗೊಂಡಿದ್ದೀನಿ. ಪುಡಿ ಉಪ್ಪು ತಗೋಬಾರ್ದು ನೀವು. ಇದು ಆಷಾಢ ಶುಕ್ರವಾರ, ಇದನ್ನು ದೈವಿಕ ದಿನ ಅಂತ ಹೇಳ್ತಾರೆ. ಈ ದಿನ ಆಷಾಢದಲ್ಲಿ ಶುಕ್ರವಾರ ದಿನ ನೀವು ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಆಷಾಢ ಮಾಸ ಅಂತ ಅಂದರೆ ಒಂದು ದೈವಿಕ ಮಾಸ. ಈ ಮಾಸದಲ್ಲಿ ಮಾಡುವಂಥ ಪೂಜೆ ಪುರಸ್ಕಾರಗಳು, ತಂತ್ರ ಮಂತ್ರಗಳು 100ಕ್ಕೆ 100ರಷ್ಟು ಫಲ ಕೊಡುತ್ತೆ ಅಂತ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಈ ತಂತ್ರಶಾಸ್ತ್ರದಲ್ಲಿ ಹೇಳಿರುವಂಥ ಈ ಪರಿಹಾರವನ್ನು ಮಾಡುವುದರಿಂದ ಹಣಕಾಸಿನಲ್ಲಿ ನಿಮಗೆ ಯಾವುದೇ ತೊಂದರೆ ತೊಡಕುಗಳಿದ್ರೂ ಅದೆಲ್ಲವನ್ನು ಯಾವುದೇ ತೊಂದರೆ ಇಲ್ಲದೆ ವಿಪರೀತವಾಗಿ ವೃದ್ಧಿಸುತ್ತದೆ. ಆಶ್ಚರ್ಯಪಡುವಂಥ ರೀತಿಯಲ್ಲಿ ನಿಮಗೆ ಹಣಕಾಸು ಬರುತ್ತೆ. ನಿಮಗೆ ಯಾವುದೇ ಒಂದು ಸಮಸ್ಯೆ ಇರಲಿ, ಎಲ್ಲ ಒಂದು ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಯಾವುದೇ ಒಂದು ಮೂಲೆಯಿಂದ ನಿಮಗೆ ದುಡ್ಡು ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಅಂಥ ಪವರ್ಫುಲ್ ಆದಂಥ ಚಿಕ್ಕ ರೆಮಿಡಿ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ಒಂದು ಉಪ್ಪು ಇದೆಯಲ್ಲ, ಇದು ಶ್ರೀಮಂತಿಕೆಯ ಸಂಕೇತ ಅಂತ ಹೇಳ್ಬೋದು. ತಪ್ಪದೇ ಈ ಒಂದು ರೆಮಿಡಿಯನ್ನು ನೀವು ಮಾಡಿ ನೋಡಿ. ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಕೋಬೋದು. ಆದಷ್ಟು ನೀವು ಇದು ಆಷಾಢ ಶುಕ್ರವಾರ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆಷಾಢ ಶುಕ್ರವಾರ ಆಗಿರುವುದರಿಂದ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಶುಚಿಗೊಳಿಸಿ ರಂಗೋಲಿ ಹಾಕಿ ಮನೆ ಮುಂಬಾಗಿಲಿಗೆಲ್ಲ ಮನೆ ಕಂಗೊಳಿಸುವಂತೆ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡಿರ್ತೀರ. ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ, ಮನೆಯೆಲ್ಲ ನೀಟಾಗಿ ಇಟ್ಕೊಂಡಿರ್ತೀರ. ಸಾಯಂಕಾಲ ಕೂಡ ಮನೆಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಇಟ್ಕೊಂಡಿರ್ತೀರ. ಆವಾಗ ಈ ರೀತಿ ಒಂದು ಪರಿಹಾರವನ್ನು ಮಾಡಿಕೊಡೋದ್ರಿಂದ ನಿಮಗೆ ಖಂಡಿತವಾಗಿ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಈ ಉಪ್ಪಿನ ಜೊತೆಗೆ ₹1 ಕಾಯಿನ್ 3 ತೋರಿಸ್ತಾ ಇದ್ದೀನಲ್ಲ, 3 ₹1 ಕಾಯಿನನ್ನು, ಈ ₹1 ಕಾಯಿನನ್ನು ಉಪ್ಪಿನ ಜಾಡಿಯಲ್ಲಿ ಬಚ್ಚಿಡಬೇಕಾಗತ್ತೆ. ಇದು ಯಾವ ರೀತಿ ಬಚ್ಚಿಡಬೇಕು ಅಂತ ಸಕಲ ಸಂಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋದನ್ನು ಒಂದು ಚಿಕ್ಕದಾದ ರೆಮಿಡಿ ಮೂಲಕ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಈ ದಿನ ₹1
1 ರೂಪಾಯಿ ಎಣ್ಣೆನ ತೊಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಏನು ಖರ್ಚು ಬೇಡ. ಆಗಬೇಕಾಗಿರುವುದು ಇಷ್ಟೇ. ನಮಗೆ ಬೇಕಾಗಿರುವುದು ಸ್ವಲ್ಪ ಕಲ್ಲುಪ್ಪು, 1 ಜಾಡಿ, 3 1 ರೂಪಾಯಿ ಕಾಯಿನ್ಗಳು ಅಷ್ಟೇ ಸಾಕಾಗುತ್ತೆ ನಮಗೆ. ಈ 3 ವಸ್ತುಗಳ ಜೊತೆಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಇನ್ನೂ ಒಂದು ಬೇಕಾಗುತ್ತೆ. ಅದು ಏನಂದ್ರೆ ನಂಬಿಕೆ, ಭಕ್ತಿ, ಶ್ರದ್ಧೆ ತುಂಬಾನೇ ಮುಖ್ಯವಾಗಿ ಬೇಕಾಗಿರಬೇಕು. ನೀವೊಂದು ಪರಿಹಾರವನ್ನು ಮಾಡಿಕೊಳ್ಳುವಾಗ ತುಂಬಾ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನನಗೆ ಸಂಪೂರ್ಣವಾಗಿ ಒಂದು ಫಲ ಸಿಗುತ್ತೆ ಅನ್ನೋ ನಂಬಿಕೆ ನಿಮಗೆ ಇರಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿ ಉಪ್ಪನ್ನು ತೋರಿಸ್ತಾ ಇದ್ದೀನಿ. ಹರಳು ಉಪ್ಪನ್ನು ತೆಗೆದುಕೊಂಡಿದ್ದೀನಿ. ಈ ರೀತಿ ಹೊಸ ಪ್ಯಾಕೆಟ್ ಇದ್ದರೆ ಹೊಸ ಪ್ಯಾಕೆಟಿಂದ ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಯೂಸ್ ಮಾಡಿರೋ ಒಂದು ಉಪ್ಪಿನ ದೀಪ ಎಲ್ಲ ಹಚ್ತಾ ಇರ್ತಾರಲ್ಲ, ಅದೇ ಉಪ್ಪು ಇದ್ದರೆ ಆ ಉಪ್ಪನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಉಪ್ಪಿನ ತಗೊಂಡಿದ್ದೀನಿ ನಾನು, ಹರಳು ಉಪ್ಪನ್ನು. ಈ ರೀತಿ ಹರಳು ಉಪ್ಪನ್ನು ಈ ಬೌಲಲ್ಲಿ ಹಾಕಿ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಪ್ರತಿ ಮನುಷ್ಯನಿಗೂ ಕೂಡ ಹಣಕಾಸಿನ ಅವಶ್ಯಕತೆ ಇದ್ದೇ ಇರುತ್ತದೆ. ಎಷ್ಟೇ ಕೆಲಸ ಮಾಡಲಿ, ಎಷ್ಟೇ ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಾಯಿದ್ರು, ದುಡ್ಡು ಬರುತ್ತೆ. ದುಡ್ಡು ಬಂದಂಥ ದುಡ್ಡು ಕೈಯಲ್ಲಿ ನಿಲ್ತಾ ಇರೋದಿಲ್ಲ. ಹಾಗೆ ಅದೇ ರೀತಿ ಖರ್ಚಾಗ್ತಾನೆ ಇರುತ್ತೆ. ಅಂತಹವರು ಈ ಒಂದು ಸಾಲ ಬಾಧೆಯಿಂದ ನರಳುತ್ತಾ ಇರೋರು, ಹಾಗೆ ಬಂದಂಥ ಹಣ ಬಂದ ಹಾಗೆ ವಾಪಸ್ ಹೋಗ್ತಾ ಇರುತ್ತೆ. ಏನೋ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಮನೆಯಲ್ಲಿ ಬಂದಂಥ ದುಡ್ಡು ಕೂಡ ಒಂದಿನ ಕೂಡ ಇರೋದಿಲ್ಲ. ಇವತ್ತು ದುಡ್ಡು ತಂದಿರ್ತೀವಿ, ನಾಳೆನೇ ಆ ದುಡ್ಡು ಖರ್ಚಾಗ್ತಾ ಇರುತ್ತೆ. ಸನ್ನಿವೇಶ ಸಂದರ್ಭಗಳು ಬರ್ತಾ ಇರ್ತವೆ. ಅಂಥ ರೀತಿಯ ಸಮಸ್ಯೆಗಳಿಗೆಲ್ಲ ಇದೊಂದು ಒಳ್ಳೆ ಪರಿಹಾರ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಿಮ್ಮ ಕೈಯಲ್ಲಿ ನಿಲ್ತಾ ಇರಲ್ಲ. ಎಷ್ಟೇ ದುಡಿದ್ರೂ ಸಹಿತ ಆ ದುಡ್ಡು ನಿಮ್ಮ ಕೈಯಲ್ಲಿ ನೀರಿನಂತೆ ಖರ್ಚಾಗ್ತಾ ಇರುತ್ತೆ. ಕೇವಲ ಹಣಕಾಸಿನ ಸಮಸ್ಯೆ ಅಷ್ಟೇ ಅಲ್ಲ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯದ ಬಗ್ಗೆ ಎಲ್ಲ ಸಂಕಲ್ಪಗಳನ್ನು ಮಾಡಿಕೊಂಡು ಈ ಒಂದು ಪರಿಹಾರವನ್ನು ಮಾಡ್ತಾ ಬಂದರೆ ಉಪ್ಪು ಯಾವ ರೀತಿ ಕರಗ್ತಾ ಹೋಗುತ್ತೋ ಅದೇ ರೀತಿ ನಿಮ್ಮ ಎಲ್ಲ ಸಂಕಷ್ಟ ಸಮಸ್ಯೆಗಳು ನಿವಾರಣೆಯಾಗಿ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ನೀವು ಈ ಒಂದು ಪರಿಹಾರವನ್ನು ಮಾಡಲಿಕ್ಕೆ ಹೆಚ್ಚೇನು ಖರ್ಚು ಮಾಡಬೇಕಾಗಿಲ್ಲ. ಬೇಕಾಗಿರುವುದು ಕೇವಲ 3 ಪದಾರ್ಥಗಳು. ಮನೆಯಲ್ಲೇ ಸುಲಭವಾಗಿ ಸಿಗುವಂಥ ವಸ್ತುಗಳು. 1 ರೂಪಾಯಿ ಅಂತೂ ಇದ್ದೇ ಇರುತ್ತೆ. ಎಲ್ಲರ ಮನೆಯಲ್ಲೂ ಕಲ್ಲುಪ್ಪು ಕೂಡ ಇದ್ದೇ ಇರುತ್ತೆ. ಒಂದು ವೇಳೆ ಪುಡಿ ಉಪ್ಪಿದ್ರೆ 1 ಪ್ಯಾಕೆಟ್ ನೀವು ಕಲ್ಲುಪ್ಪು ತಂದುಕೊಳ್ಳಿ, ಅಷ್ಟೇ ಸಾಕಾಗುತ್ತೆ. ಈ 1 ರೂಪಾಯಿ ಅನ್ನೋದಿದೆಯಲ್ಲ, ಅದು ತುಂಬ ಸರ್ವಶ್ರೇಷ್ಠವಾದುದು ಅಂತ ಹೇಳ್ಬೋದು. ನೀವು ಮಲಗುವ ಟೈಮಲ್ಲಿ ಸಂಜೆ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಬೆಳಿಗ್ಗೆ ಕೂಡ ಮಾಡ್ಕೋಬೋದು, ಅಥವಾ ಮಧ್ಯಾಹ್ನ ಕೂಡ ಮಾಡ್ಕೋಬೋದು. ಒಂದು ವೇಳೆ ನಿಮಗೆ ಆಷಾಢ ಶುಕ್ರವಾರ ಮಾಡಲಿಕ್ಕಾಗಿಲ್ಲ ಅಂದರೆ ಮಾರನೇ ದಿನ ಶನಿವಾರ ಕೂಡ ಮಾಡ್ಕೋಬೋದು. ನೀವು ಒಂದು ಪರಿಹಾರವನ್ನು ಕೇವಲ ಒಂದು ಶುಕ್ರವಾರ ಅಲ್ಲ, 3 ಶುಕ್ರವಾರ ಅಥವಾ 4 ಶುಕ್ರವಾರ ಮಾಡಿದರೆ ತುಂಬಾ ಒಳ್ಳೆಯದು. ಈ ಒಂದು ಪರಿಹಾರ ಇದೆಲ್ಲ ತುಂಬ ಹಳೆಯ ಕಾಲದಿಂದ ಬಂದಿರೋರು. ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದ್ರೂ ಕೇಳಿ, ಅವರು ಕೂಡ ಹಿರಿಯರು ಹಿಂದಿನ ಕಾಲದಲ್ಲಿ ಈ ಒಂದು ಹರಳುಪ್ಪಿನಿಂದ ಒಂದು ಮಾಡ್ತಾಯಿದ್ರು. 1 ರೂಪಾಯಿ ಕಾಯಿನಿಂದ ನಂಬಿಕೆ ಇಟ್ಟು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಅವರಿಗೆ 100ಕ್ಕೆ 100 ಫಲ ಸಿಗ್ತಾ ಇತ್ತು ಅಂತ ನಮಗೆ ಶಾಸ್ತ್ರದಲ್ಲಿ, ಪರಿಹಾರ ಶಾಸ್ತ್ರದಲ್ಲಿ, ಸಿದ್ಧಿಶಾಸ್ತ್ರದಲ್ಲಿ, ತಂತ್ರಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರ್ತಾರೆ. ಹಾಗಾಗಿ 1 ರೂಪಾಯಿ ಕಾಯಿನಿಂದ ಒಂದು ಚಿಕ್ಕ ತಂತ್ರ ಪರಿಹಾರ. ಈ 1 ರೂಪಾಯಿ ನಾಣ್ಯ ನಮ್ಮ ಮನೆಯಲ್ಲಿನ ಎಲ್ಲ ಒಂದು ಹಣವನ್ನು ವೃದ್ಧಿಸಲಿಕ್ಕೆ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಇವಾಗ ನೋಡಿ, ಈ ರೀತಿ ನಾವು ಉಪ್ಪನ್ನು ಜಾಡಿಯಲ್ಲಿ ತುಂಬ್ಕೋಬೇಕಾಗತ್ತೆ. ನೋಡಿ ಯಾವ ರೀತಿ ಉಪ್ಪು ಎಷ್ಟು ಜಾಡಿಯಲ್ಲಿ ಹಿಡಿಯುತ್ತಲ್ಲ ಅಷ್ಟು ಕಲ್ಲುಪ್ಪು. ಈ ಕಲ್ಲುಪ್ಪನ್ನು ಜಾಡಿಯಲ್ಲಿ ಹಾಕ್ತಾ ಹೋಗಬೇಕಾಗತ್ತೆ. ಅದೇ ಹೇಳಿದ್ದೆಲ್ಲ, ಇದನ್ನು ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ, ಶ್ರದ್ಧೆ, ಭಕ್ತಿ ಅಂತ ಹೇಳ್ಬೋದು. ನಾವು ಮನೆಯಲ್ಲಿ ಉಪ್ಪನ್ನು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಡಬಾರ್ದು, ಮತ್ತು ಕವರಲ್ಲೂ ಕೂಡ ಇಡಬಾರ್ದು. ಒಂದು ಗಾಜಿನ ಭರಣಿ ಅಥವಾ ಗ್ಲಾಸಿನ ಬಾಟ್ಲಲ್ಲಿ ಉಪ್ಪನ್ನು ಹಾಕಿಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ನಾವು ಪ್ರತಿನಿತ್ಯ ಉಪ್ಪನ್ನು ಜಾಡಿಯಿಂದ ತೆಗೆದು ಅಡುಗೆಗೆ ಉಪಯೋಗಿಸಿದ್ರೆ ಅದರಿಂದ ಒಂದು ಧನಾಗಮನದ ಆಕರ್ಷಣೆ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಸಂಕಲ್ಪವನ್ನು ನೀವು 3 ದಿನ ಕೂಡ ಮಾಡ್ಕೋಬಹುದು, 5 ದಿನ ಮಾಡ್ಕೋಬಹುದು, ಇಲ್ಲ 9 ದಿನ ಕೂಡ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ನೀವು 1 ರೂಪಾಯಿ ಕಾಯಿನನ್ನು, ಮೊದಲನೇ ಕಾಯಿನನ್ನು ಕೈಯಲ್ಲಿ ಇಟ್ಕೊಂಡು ಮುಷ್ಟಿಯಿಂದ ಇಟ್ಕೊಂಡು ದೇವರ ಲಕ್ಷ್ಮಿಯನ್ನು ಅನುಗ್ರಹದಿಂದ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನಮ್ಮ ಸಾಲ ಬಾಧೆ ಎಲ್ಲ ಒಂದು ತೀರಲಿ, ನಮಗೆ ಹಣಕಾಸಿನ ಸಮಸ್ಯೆ ಎಲ್ಲ ಹೋಗಲಿ, ವ್ಯಾಪಾರ ವಹಿವಾಟುಗಳಲ್ಲಿ ತೊಂದರೆ ಆಗ್ತಾ ಇದೆಯಾ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆಯಾ, ಅಥವಾ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಇಲ್ವಾ, ಕದನಗಳು ನಡೀತಾ ಇದೆಯಾ, ಏನು ಸಮಸ್ಯೆ ಇದ್ದು ಅದನ್ನು ಬೇಡ್ಕೊಂಡು 1 ರೂಪಾಯಿ ಕಾಯಿನನ್ನು ಹಾಕಬೇಕು. ಹಾಕಿ ಮತ್ತೆ ಅದರ ಮೇಲೆ ನಾವು ಉಪ್ಪನ್ನು ಹಾಕಬೇಕಾಗತ್ತೆ. ಹಾಗೆ 2ನೇ ಕಾಯಿನನ್ನು ತಗೊಂಡು ಅದರದ್ದು ಕೂಡ ಕೈಯಲ್ಲಿ ಹಿಡಿದುಕೊಂಡು ಮುಷ್ಟಿ ಮಾಡಿಕೊಂಡು ಅದೇ ರೀತಿ ಸಂಕಲ್ಪ ಮಾಡಿಕೊಂಡು 2ನೇ
ಕಾಯಿನನ್ನು ನಾವು ಹಾಕಬೇಕಾಗುತ್ತೆ, ಮತ್ತು ನಾವು ಅದರ ಮೇಲೆ ಉಪ್ಪು ಹಾಕಬೇಕಾಗುತ್ತೆ. ಅದೇ ರೀತಿ ನಾವು 3ನೇ ಕಾಯಿನನ್ನು ಇಟ್ಕೊಂಡು ದೇವಿ ಮಹಾಲಕ್ಷ್ಮಿಯ ಒಂದು ನೆನೆಸ್ಕೊಂಡು ಯಾವುದೇ ರೀತಿಯ ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ಬೇಗ ಪರಿಹರಿಸು ಅಂದ್ಕೊಂಡು ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು 3ನೇ ಕಾಯಿನನ್ನು ಹಾಕಿ ಅದರ ಮೇಲೆ ನಾವು ಈ ರೀತಿ ಎಲ್ಲ ಒಂದು ಉಪ್ಪನ್ನು ಹಾಕಬೇಕಾಗುತ್ತೆ. ಈ ರೀತಿ ನಮಗೆ ಉಪ್ಪಿನಿಂದ ಮಾಡಿಕೊಳ್ಳುವಂಥ ರೆಮಿಡಿಯು ನಮಗೆ ಮಾತೆ ಮಹಾಲಕ್ಷ್ಮಿಯ ಆಗಮನಕ್ಕೆ ಒಂದು ತುಂಬ ಸಿದ್ಧಿಶಾಸ್ತ್ರ ಶುಭದಾಯಕವಾಗಿರುತ್ತೆ ಅಂತ ಸಿದ್ಧಿಶಾಸ್ತ್ರ ಹೇಳುತ್ತೆ. ಈ ಶಾಸ್ತ್ರಗಳಲ್ಲೆಲ್ಲ ನಮಗೆ ಈ ತಂತ್ರವನ್ನು ತಿಳಿಸ್ಕೊಂಡಿದ್ದಾರೆ. ಇದನ್ನು ನಾನು ಮಾಡಿದ್ದು ಅನುಭವವನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ, ಫಲಿತಾಂಶವನ್ನು ತಿಳ್ಕೊಂಡು ಹಾಗಾಗಿ ನಿಮಗೆ ಇದರ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬೇಡಿಕೆಗಳು ಈಡೇರಲಿ ನೆರವೇರಲಿ ಅನ್ನೋದಕ್ಕೋಸ್ಕರ ಈ ಒಂದು ರೆಮಿಡಿಯನ್ನು ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಒಂದು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಇದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೀವೇ ನೋಡಿ ಆಶ್ಚರ್ಯ ಪಡ್ತೀರಾ. ನೀವೇ ನಮಗೆ ಕಾಮೆಂಟ್ ಮಾಡಿ ಲೈಕ್ ಮೂಲಕ ತಿಳಿಸ್ತೀರಾ. ಇದನ್ನು ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಕೆಲಸ ನಿಮ್ಗೆ ಆಗಬೇಕೋ ಅದು ತುಂಬ ಬೇಗನೆ ಈಡೇರುತ್ತೆ. ಯಾವ ಕೋರಿಕೆ ಈಡೇರಬೇಕು ಅದು ಒಂದು ಕೋರಿಕೆ ಈಡೇರುತ್ತೆ. ಪ್ರತಿಯೊಂದು ಕೆಲಸದಲ್ಲಿ ಲಕ್ಷ್ಮಿಯ ಅನುಗ್ರಹವಾಗುತ್ತದೆ, ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಬೋದು. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಂಬಿಕೆ ಇಟ್ಟು ಮಾಡಿಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುತ್ತೆ ಅನ್ನೋದನ್ನು ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಕೂಡ ಈ ಒಂದು ಆಷಾಢ ಶುಕ್ರವಾರ ಈ ಒಂದು ಹೋಮ್ ರೆಮಿಡಿಯನ್ನು ಮಾಡೋದ್ರಿಂದ ನಿಮಗೆ ಸಕಲ ಸಂಕಷ್ಟಗಳು ಪರಿಹಾರವಾಗುತ್ತದೆ. ಈ ಒಂದು ಆಷಾಢ ಶುಕ್ರವಾರ ದಿನ ಅಥವಾ ಅದರ ಮಾರನೇ ದಿನ ಕೂಡ ನೀವು ಈ ಒಂದು ಸಂಕಲ್ಪವನ್ನು ಮಾಡಿ ಉಪ್ಪಿನ ಜಾಡಿಯಲ್ಲಿ ಈ ಒಂದು ದುಡ್ಡು ಇಡೋದ್ರಿಂದ ನಿಮ್ಮ ಎಲ್ಲ ಒಂದು ಸಂಕಷ್ಟಗಳು ಪರಿಹಾರ ಆಗ್ತವೆ ಅಂತ ಇಲ್ಲಿ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.